श्रीगुरुभ्यो नमः हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं बन्धरहितं अजडं विमलं सदा आनन्दतीर्थमतुलं भजे तापत्रयापहम् भवति दुर्भावादिडमूकोऽपि वाग्मी जडमतिरपि जन्तुर्जायते प्राज्यमूलिः सकलवचनचेतो देवता भारती स मम वचसि धत्तां सन्निधिं मानसे च ततो विद्याविरक्त्यादिसद्गुणं खादिराधम् आदिराजगुरोन् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः चेतीर्थाख्यतननिर्भासतां वदम्बरे अर्थ्यकल्पितकल्पोऽयं प्रत्यर्थ्यगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रीतिसविद्यावादशालिनः इष्टदान्यकष्टहर्त्रेण विद्यामान्यात्मनीं नमः श्रीगुरुभ्यो नमः हरिः ಓಂ. ಭಗವಂತನ ಉಪಾಸನೆ ಪ್ರಾಣದೇವರ ಅಧಿಷ್ಠಾನದಲ್ಲಿ ಮಾಡಬೇಕು. ಪ್ರಾಣದೇವರ ಅಧಿಷ್ಠಾನ ಯಾಕೆ ಅಂತ ಕೇಳಿದರೆ, ಶುದ್ಧವಾಗಿರತಕ್ಕಂತಹ ಅಧಿಷ್ಠಾನ ಅಂತ ಹೇಳಿದರೆ ಅದು ಪ್ರಾಣದೇವರು. ಅಂತಹ ಪ್ರಾಣ ಅಧಿಷ್ಠಾನದಲ್ಲಿ ಭಗವದ್ ಉಪಾಸನೆ ಎಂಬುದು ಅತ್ಯಂತ ವಿಹಿತ ಶಾಸ್ತ್ರಸಮ್ಮತ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾದ ಉಪಾಸನೆಯಿಂದಾಗಿ ಭಗವಂತ ಅಭೀಷ್ಟಗಳನ್ನು ನೆರವೇರಿಸ್ತಾನೆ ಅಂತ ಹೇಳಿ ಮುಂದೆ ಶ್ರೀಮನೋರಮ ಮೇರು ತ್ರಿಕ ಕಕುಬ್ಧಾಮ ಸತ್ಕಲ್ಯಾಣಗುಣ ನಿಸ್ಸೀಮ ಪಾವನ ನಾಮ ದಿವಿಜ ಉದ್ಧಾಮ ರಘುರಾಮ ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ಸ್ತುತಿಸುವವರಿಗೆ ಸುಧಾಮ ಒಲಿವ ಅಂದದಲ್ಲಿ ಅಖಿಲಾರ್ಥಗಳ ಗುರುತಿಪ್ಪ. ಭಗವಂತ ಯಾವ ರೀತಿಯಾಗಿ ಅನುಗ್ರಹ ಮಾಡುತ್ತಾನೆ, ಭಗವಂತನ ಗುಣಗಳನ್ನು, ಭಗವಂತನ ಕಲ್ಯಾಣವಾದಂತಹ ಗುಣಗಳು, ಯಾಕೆ ನಾವು ಅವನನ್ನು ಕಲ್ಯಾಣ ಗುಣಗಳನ್ನು ಉಪಾಸನೆ ಮಾಡಬೇಕು, ಅವನಲ್ಲಿರುವಂತಹ ಗುಣಗಳೆಲ್ಲವೂ ಕೂಡ ಕಲ್ಯಾಣ ಗುಣಗಳೇ. ಅಂತಹ ಕಾಂತಾಯ ಕಲ್ಯಾಣ ಗುಣೈಕಧಾಮುನೆ ಅಂತಲೇ ಅವನನ್ನು ಮಧ್ವವಿಜಯಕಾರರು ಹೇಳಿರತಕ್ಕಂಥದ್ದು. ಆ ಕಲ್ಯಾಣ ಗುಣಗಳಿಗೆ ಏಕಧಾಮ ಆಶ್ರಯನಾಗಿರತಕ್ಕಂಥವನು ಅಂತ. ಅಂತಹ ಭಗವಂತ ಏನಾಗಿದ್ದಾನೆ ಕೇಳಿದರೆ, ಮೇರುಪರ್ವತ, ಧ್ರುವಲೋಕ, ಇಂದ್ರಲೋಕ, ಈ ರೀತಿಯಾಗಿ ಎಲ್ಲ ಲೋಕಗಳಲ್ಲಿಯೂ ಕೂಡ ತನ್ನ ಸಾಮರ್ಥ್ಯವನ್ನಿರಿಸಿಕೊಂಡವನು. ಗಿರೀಶ ಯಾಕೆ ಅಂತ ಕೇಳಿದರೆ, ಮೇರು, ಆ ಮೇರು ಪರ್ವತದ ಅಂತಹ ಗಿರಿಯಲ್ಲಿ ತಾನು ಈಶನಾಗಿ ಎಲ್ಲ ರೀತಿಯಾಗಿರತಕ್ಕಂತಹ ಕಾರ್ಯಗಳನ್ನು ತಾನು ಮಾಡಿ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿರತಕ್ಕಂಥವನು. ಇದಾದ ಮೇಲೆ ಸತ್ಕಲ್ಯಾಣ ಗುಣ, ಎಲ್ಲ ಕಲ್ಯಾಣ ಗುಣಗಳು ಅವನಲ್ಲಿ ಮೇಳೈಸಿಕೊಂಡುಂಟು. ಅಂತಹ ಆ ಕಲ್ಯಾಣ ಗುಣಗಳಿಗೆ ಏಕಧಾಮ ಆಶ್ರಯನಾಗಿರತಕ್ಕಂಥವನು. ಅದಾದ ಮೇಲೆ ಕೊನೆ, ಅವನಲ್ಲಿ ಕೊನೆ ಉಂಟಾ ಕೇಳಿದರೆ ಯಾವತ್ತಿಗೂ ಕೂಡ ಭಗವಂತನಿಗೆ ಕೊನೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಒಂದು ಸೀಮೆ ಅವನನ್ನು ಕಟ್ಟಿ ಹಾಕುವಂತಹದ್ದು ಅಲ್ಲವೇ ಅಲ್ಲ. ಅಂತಹ ಎಲ್ಲ ಗುಣಗಳು ಅವನಲ್ಲಿದೆ. ರಘುರಾಮ, ಅವನನ್ನು ಉಪಾಸನೆ ಮಾಡಿದೆವು ಅಂತ ಹೇಳಿದರೆ ಏನಾಗ್ತದೆ ಕೇಳಿದರೆ, ಪ್ರೇಮಪೂರ್ವಕ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ, ಪ್ರೇಮಪೂರ್ವಕ ಭಕ್ತಿ, ಆ ಪ್ರೇಮಪೂರ್ವಕವಾಗಿ ಭಗವದ್ ಉಪಾಸನೆ ನಡೆಸಬೇಕು. ಪ್ರೇಮಪೂರ್ವಕ ನಿತ್ಯ ತನ್ನ ಮಹಿಮೆಗಳ, ಯಾರು ಆ ಭಗವಂತನ ಉಪಾಸನೆಯನ್ನು ಪ್ರೇಮದಿಂದಲೇ ಅಂದರೆ ಭಕ್ತಿಯಿಂದ ಭಗವದ್ ಉಪಾಸನೆ ನಡೆಸ್ತಾರೆ, ಅಂಥವರಿಗೆ ಭಗವಂತ ಏನು ಮಾಡುತ್ತಾನೆ ಕೇಳಿದರೆ, ತನ್ನ ಮಹಾಮಹಿಮೆಗಳ, ತನ್ನ ಅಗಣಿತವಾದಂತಹ ಮಹಿಮೆಗಳನ್ನು ತಾನು ತೋರಿಸ್ತಾನೆ. ಸುಧಾಮಗುಲಿ ಬಂದರು. ಹೇಗೆ
ಸುಧಾಮನಿಗೆ ಭಗವಂತ ಕೇಳದೆ ಒಲಿದಿರತಕ್ಕಂಥವನದ್ದು ಸುಧಾಮನಿಗೆ. ಆ ಸುಧಾಮನಿಗೆ ಒಲಿಯುವ ರೀತಿಯಲ್ಲಿ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಅಂದರೆ ಇದರಿಂದ ಒಂದು ದೊಡ್ಡದಾದಂತಹ ಒಂದು ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗಾಗ್ತದೆ. ಏನು ಅಂತ ಕೇಳಿದರೆ, ಭಗವಂತನನ್ನು ಪಡೆದುಕೊಳ್ಳುವಂತಹದ್ದು ಅಷ್ಟು ಸುಲಭ. ಅವನಿಗೆ ಬೇಕಾಗಿರತಕ್ಕಂತಹದ್ದು ಯಾವುದು ಐಹಿಕವಾದಂತಹ ಸಂಪತ್ತನ್ನು ಭಗವಂತ ಕೇಳುವುದು ಅಲ್ಲ, ಕೇಳಿದ್ದೂ ಇಲ್ಲ. ಭಗವಂತನಿಗೆ ಸುಧಾಮ ಕೊಟ್ಟದ್ದು ಏನು ಅಂತ ಕೇಳಿದರೆ, ಒಂದು ಹಿಡಿ ಅವಲಕ್ಕಿ. ಆ ಹಿಡಿ ಅವಲಕ್ಕಿಯನ್ನು ನೀಡಿದಾಗ ಅವನ ಎಲ್ಲ ಅವನಿಗೆ ಬೇಕಾಗಿರತಕ್ಕಂತಹದ್ದು ಎಲ್ಲವನ್ನೂ ಕೂಡ ಭಗವಂತ ಏನು ಮಾಡಿದ, ನೀಡಿ ಅನುಗ್ರಹ ಮಾಡಿದ. ಹೇಗೆ ಇಲ್ಲಿ ಒಂದು ಶಬ್ದವನ್ನು ಹೇಳಿದ್ದಾರೆ ಜಗನ್ನಾಥದಾಸರು. ಸ ಏವಾನ್ಯ ಸ್ವರೂಪೇಣ ಶಕ್ರಲೋಕ ಸಮೀಪಗಃ ವಿಜ್ಯೋ ಯಜ್ಞಪುಮಾನ್ನಾನಿ ಜ್ಞಾನಿನಾಂ ಗ್ರಹಣಾಂ ಪದಂ ಯತೀನಾಂ ಧ್ರುವಲೋಕಸ್ಥ ಹರಿನಾಂ ಏರುಮಧ್ಯಗಃ ಅಂತ ಹೇಳಿಕೊಂಡು ಭಗವಂತನ ಬೇರೆ ಬೇರೆ ಕಡೆಗಳಲ್ಲಿರತಕ್ಕಂತಹ ರೂಪ, ಎಲ್ಲಿ ಯಾವ ರೂಪದಿಂದ ಇದ್ದಾನೆ ಎಂಬುದನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಅವನು ಏನಾಗಿದ್ದಾನೆ ಅಂತ ಕೇಳಿದರೆ, ಸಯೇವ ಅನ್ಯಸ್ವರೂಪೇಣ, ಅನ್ಯ ರೂಪದಿಂದಾಗಿ ಇದ್ದಾನೆ. ಎಲ್ಲಿ? ಶಕ್ರಲೋಕದಲ್ಲಿ, ಇಂದ್ರಲೋಕದಲ್ಲಿದ್ದಾನೆ. ಅದಾದ ಮೇಲೆ ಯಜ್ಞದಲ್ಲಿಯೂ ಕೂಡ ತಾನಿದ್ದಾನೆ. ಮತ್ತು ಜ್ಞಾನಿಗಳಲ್ಲಿದ್ದಾನೆ. ಯತೀರಾಂ ಧ್ರುವಲೋಕಸ್ಥ, ತಾನು ಧ್ರುವಲೋಕದಲ್ಲಿಯೂ ಕೂಡ ತಾನಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ತುಂಬ ವಿಶಿಷ್ಟವಾದಂತಹ ವ್ಯಾಪಾರವನ್ನು ಇಟ್ಟುಕೊಂಡು ತಾನು ಬೇರೆ ಬೇರೆ ಲೋಕದಲ್ಲಿ ತಾನಿದ್ದಾನೆ ಅಂತ ಹೇಳ್ತಾರೆ. ಇದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನ ಮಹಾಮಹಿಮೆಗಳು, ಅವನನ್ನು ಉಪಾಸನೆ ಮಾಡಬೇಕು. ನಾರಾಯಣ ಅಂತ ಉಪಾಸನೆ ಮಾಡಬಹುದು, ಕೇಶವ ಅಂತ ಹೇಳಿಕೊಂಡು ಉಪಾಸನೆ ಮಾಡ್ಬೋದು, ಮಾಧವ ಅಂತ ಹೇಳಿಕೊಂಡು ಉಪಾಸನೆ ಮಾಡ್ಬೋದು. ಹೀಗೆ ಅವನ ಅನಂತವಾದಂತಹ ಶಬ್ದಗಳು, ಅವನನ್ನು ಹೇಳ್ತಕ್ಕಂತಹ ಗುಣಗಳು, ಆ ಎಲ್ಲ ಗುಣಗಳನ್ನು ನಾವು ಉಪಾಸನೆ ಮಾಡಿದಾಗ ಭಗವಂತ ನಮಗೂ ಕೂಡ ಅಷ್ಟೇ ಅನುಗ್ರಹವನ್ನು ಮಾಡುತ್ತಾನೆ. ಅದಕ್ಕೋಸ್ಕರವಾಗಿ ಅವನ ಅನಂತವಾದಂತಹ ಕಲ್ಯಾಣವಾದಂತಹ ಗುಣಗಳನ್ನು ಉಪಾಸನೆ ಮಾಡಬೇಕು. ಆ ಉಪಾಸನೆಯನ್ನು ನಡೆಸಿದ್ರಿಂದಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ನಾಮನಮಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ಯಾವತ್ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ. ಪಾತಕಿಗೂ ಕೂಡ ಭಗವಂತನಷ್ಟು, ಭಗವಂತನ ನಾಮ ಸಂಕೀರ್ತನೆಯಿಂದಾಗಿ ಎಷ್ಟು ಪಾಪವನ್ನು ನಾಶ ಮಾಡಲಿಕ್ಕಾಗಲು ಅಷ್ಟು ಪಾಪವನ್ನು ಪಾತಕಿಯಾಗಿರತಕ್ಕಂತಹ ವ್ಯಕ್ತಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆಂದರೆ ಭಗವಂತನ ನಾಮ ಸಂಕೀರ್ತನೆಗೆ ಇರತಕ್ಕಂತಹ ಮಹತ್ತರವಾದಂತಹ ಫಲ ಏನು ಅಂತ ಕೇಳಿದರೆ ಇದೆ. ಎಲ್ಲ ನಮ್ಮ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪಾಪಗಳನ್ನು ಹರತಿ ಅಶೇಷ, ಚೆನ್ನಾಗಿ ಅದು ನಾಶ ಮಾಡಿಬಿಡುತ್ತದೆ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಭಗವಂತನನ್ನು ಉಪಾಸನೆ ಮಾಡಬೇಕು, ಭಗವಂತನ ಗುಣ ಸಂಕೀರ್ತನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಮಾಡಿದ್ದರಿಂದಾಗಿ ಏನು ಮಾಡ್ತಾನೆ ಅವನು? ಅಖಿಲ ಅರ್ಥ, ಎಲ್ಲ ರೀತಿಯಾದಂತಹ ಅರ್ಥಗಳು ಏನನ್ನು ಕೇಳಬೇಕು ಆ ಎಲ್ಲ ಅರ್ಥಗಳನ್ನು ಕೂಡ ಭಗವಂತ ನಮಗೆ ನೀಡ್ತಾನೆ, ನಮ್ಮನ್ನು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ನಮಗೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯಾದಂತಹ ಅನುಗ್ರಹಗಳನ್ನು ಮಾಡಿ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳಿದಾಗ, ಅದಾದ ಮೇಲೆ ಮುಂದೆ ಸರಿ ಭಗವಂತನನ್ನು ಉಪಾಸನೆ ಮಾಡಬೇಕು, ಸುಮ್ಮನೆ ಹೇಗೆ ಸಿಗ್ತಾನ? ಇಲ್ಲ, ಭಗವಂತ ಸಿಗಬೇಕು ಅಂತಾದರೆ ಅದಕ್ಕೆ ಜಿಜ್ಞಾಸೆಯಿಂದ ಮಾಡಬೇಕು. ಹೇಗಿದ್ದಾನೆ ಬ್ರಹ್ಮ ಅಂದರೆ ಯಾರು? ಆ ಬ್ರಹ್ಮನ ಜಿಜ್ಞಾಸೆ ಯಾಕೆ ಮಾಡಬೇಕು? ಆ ಮಾಡುವ ಮೂಲಕವಾಗಿ ಭಗವಂತ ನಮಗೆ ದೊರಕ್ತಾನೆ ಅಂತ. ತಂದೆ ತಾಯಿಗಳ ಕುರುಹ ನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ನಿಪ್ಪವರ ಜನಕೀ ಜನಕರನ್ನು ಕಂಡು ಹಿಂದೆ ಎನ್ನನ್ನು ಪಡೆದವರು ಈ ಅಂದದಲ್ಲಿ ಇಪ್ಪರಲ ನಾನವರೆಂದು ಕಾಣುತ್ತ ಹುಡುಕುವ ತೆರದಿ ಹೋಗಿದರು. ಭಗವಂತನನ್ನು ಹುಡುಕ್ತಾರಂತೆ. ಹೇಗೆ ಅಂತ ಕೇಳಿದರೆ, ಒಳ್ಳೆಯ ಭಗವಂತ ನಮಗೆ ಎಲ್ಲವನ್ನೂ ಕೊಡಬೇಕು ಅಂತ ನಮಗೆ ಆಸೆ ಇದೆ. ಎಲ್ಲವನ್ನೂ ಕೊಡಬೇಕು ಅಂತಾದರೆ ನಾವು ಅವನನ್ನು ಉಪಾಸನೆ ಮಾಡಬೇಕು, ಅವನ ಜಿಜ್ಞಾಸೆಯಿಂದ ಮಾಡಬೇಕು. ಸುಮ್ಮನೆ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟರೆ ಅಥವಾ ಭಗವಂತ
ರೀತಿಯಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿದ ತಕ್ಷಣ ಮಾಡಲಿಕ್ಕಾಗೋದಿಲ್ಲ, ಮಾಡುವುದೂ ಇಲ್ಲ. ಹಾಗಿದ್ದರೆ ಭಗವಂತ ನಮಗೆ ಸಿಗಬೇಕು, ಭಗವಂತ ನಮಗೆ ದೊರಕಬೇಕು. ಭಗವಂತ ನಮಗೆ ದೊರಕಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗ ಏನು ಅಂತಂದರೆ ಜಿಜ್ಞಾಸೆ. ಅಂದರೆ ಏನು ಮಾಡಬೇಕು? ಭಗವಂತನ ಬಗ್ಗೆ ಜಿಜ್ಞಾಸೆಯನ್ನು ಮಾಡಬೇಕು. ಭಗವಂತನ ಬಗ್ಗೆ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿದರೆ ಒಬ್ಬ ಜ್ಞಾನಿಗಳ ವಿಚಾರವನ್ನು ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ ಒಬ್ಬ ಒಂದು ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ಸಮನ್ವಯ ಮಾಡ್ತಾರೆ. ಏನು ವಿಷಯ? ಒಬ್ಬ ತಂದೆ ತಾಯಿಗಳ ಬಗ್ಗೆ ಗೊತ್ತಿಲ್ಲ, ಅಂದರೆ ತಂದೆ ತಾಯಿಗಳ ಗುರುತು, ಇವರು ಈ ರೀತಿಯಾಗಿದ್ದಾರೆ, ತನ್ನ ತಂದೆ ಈ ರೀತಿಯಾಗಿದ್ದಾರೆ, ತನ್ನ ತಾಯಿ ಈ ರೀತಿಯಾಗಿದ್ದಾಳೆ ಎಂಬಂತಹ ಒಂದು ಗುರುತು ಪರಿಚಯ ಇಲ್ಲದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅವನು ಏನು ಮಾಡ್ತಾನೆ? ಯಾವುದೋ ಒಂದು ದೇಶಕ್ಕೆ ಹೋಗ್ತಾನೆ, ಯಾವುದೋ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಇರತಕ್ಕಂತಹ ವ್ಯಕ್ತಿಗಳನ್ನು ಕಂಡು ಏನು ಮಾಡ್ತಾನೆ? ನನ್ನಂತೆ ಒಂದಷ್ಟು ವ್ಯಕ್ತಿಗಳಿದ್ದಾರೆ, ಅವರನ್ನು ನೋಡಿಕೊಂಡು ಇವರು ನನ್ನ ತಂದೆ, ಇವರು ನನ್ನ ತಾಯಿ ಎಂಬುದಾಗಿ ಈ ರೀತಿಯಾಗಿ ಒಂದು ಆಲೋಚನೆಯನ್ನು ಮಾಡಿಕೊಂಡು ಇರ್ತಾನೆ. ಸರಿ, ಹೇಳ್ತಾರೆ ತಂದೆ ತಾಯಿಗಳ ಕುತೂಹಲರಿಯದ, ತಂದೆ ತಾಯಿಗಳ ಬಗ್ಗೆ ಯಾವ ರೀತಿಯಾಗಿದ್ದಾರೆ ಎಂಬುದಾಗಿ ಗೊತ್ತಿಲ್ಲ. ಆ ಅರಿವನ್ನು, ಅದರ ಪರಿಚಯದ ಕುರುಹನ್ನು ಅರಿಯದಿರತಕ್ಕಂತಹ ಒಬ್ಬ ವ್ಯಕ್ತಿ ಮಗು ದೇಶಾಂತರದಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ತಾನೆ. ಆ ಯಾವುದೋ ಒಂದು ಪ್ರದೇಶಾಂತರಕ್ಕೆ ಹೋದಾಗ ಅಲ್ಲಿರತಕ್ಕಂತಹ ತನ್ನಂತೆ ಒಂದಷ್ಟು ಇದ್ದಾರೆ, ತನ್ನಂತೆ ಕಾಣತಕ್ಕಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ. ಅವರನ್ನು ನೋಡಿಕೊಂಡು ಇವರನ್ನ ತಂದೆ, ಇವರನ್ನ ತಾಯಿ ಇರಬಹುದು ಎಂಬುದಾಗಿ ತಾನು ಆಲೋಚನೆಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತುಂಟ? ಜ್ಞಾನಿಗಳ ಮನಸ್ಸು ಹೇಗಿರದೆ ಗೊತ್ತುಂಟ? ಅವರು ಇದನ್ನೆಲ್ಲ ನೋಡಿದಾಗ ಇದು ಭಗವಂತ ಹೇಗಿದ್ದಾನೆ? ಭಗವಂತ ಸೃಷ್ಟಿಯಾದಿಗಳನ್ನು ಜನ್ಮಾದ್ಯಸ್ಯೇತಃ ಅವರು ಏನು ಮಾಡ್ತಾರೆ? ಆರಂಭದಲ್ಲಿ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಿಕೊಂಡು ಮೊದಲಿಗೆ ತಿಳ್ಕೊಳ್ತಾರೆ. ಅಂದರೆ ಭಗವಂತನ ಬಗ್ಗೆ ಜಿಜ್ಞಾಸೆಯನ್ನು ಮಾಡಬೇಕು, ಭಗವಂತನ ಬಗ್ಗೆ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಅಷ್ಟೇ ಆಗುವುದಿಲ್ಲ. ಭಗವಂತನ ಬಗ್ಗೆ ಜಿಜ್ಞಾಸೆಯನ್ನು ಮಾಡಬೇಕು ಅಂತಾದರೆ ಹೇಗೆ? ಅವನ ಬ್ರಹ್ಮನ ಲಕ್ಷಣಗಳೇನು? ಬ್ರಹ್ಮ ಜನ್ಮಾದ್ಯಸ್ಯೇತಃ, ಜನ್ಮಾದಿಗಳನ್ನು ಮಾಡುವುದು, ಜಗತ್ತಿಗೆ ಜಗತ್ತು, ಜನ್ಮ, ಸ್ಥೇಮ, ರಚನಾ, ಶೀಲ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡುವುದು. ದೃಷ್ಟಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಹೇಳ್ತಾರೆ ಈ ಎಲ್ಲವನ್ನು ಕೂಡ ಬಿಡುಕೊಂಡು ಅವರನ್ನು ಹುಡುಕ್ತಾ ಈ ರೀತಿಯಾಗಿ ಅವರಿರ್ತಾರೆ ಅಂತ. ಹಾಗಿದ್ದರೆ ಭಗವಂತನನ್ನು ಕಾಣಬೇಕು, ಭಗವಂತನ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಜ್ಞಾನಿಗಳು ಇರುವಂತೆ. ಜ್ಞಾನಿಗಳು ಯಾವ ರೀತಿಯಾಗಿ ಭಗವಂತನನ್ನು ಕುರಿತು ತಾವು ತಮ್ಮ ಪ್ರವೃತ್ತಿಯನ್ನು ಮಾಡ್ತಾರೆ, ಇವನು ಹೀಗಿದ್ದಾನೆ ಅಂತ ಹೇಳಿಕೊಂಡು ಆ ರೀತಿಯಾಗಿ ತಾವು ಪ್ರಯತ್ನವನ್ನು ಪಡ್ತಾರೆ ಅಂತ. ಇದಕ್ಕೆ ಅಥರ್ವಣೋಪನಿಷತ್ತಿನ, ಛಾಂದೋಗ್ಯೋಪನಿಷತ್ತಿನ ಒಂದು ಮಾತನ್ನು ನಾವು ನೋಡಿಕೊಳ್ಬೇಕು. ಏನು ಅಂತ ಕೇಳಿದ್ರೆ, ಯಥಾ ಸೌಮ್ಯ ಪುರುಷ ಗಂಧಾರೇಭ್ಯ ಅಭಿನದಕ್ಷಮಾನೀಯ ತತ್ತೋ ಅಜನೇ ವಿಸರ್ಜೇತ್ ಸಯತ ತತ್ರ ಪ್ರಾನ್ ಉದನ್ ವಾ ಅದರಾನ್ ಪ್ರಾಧ್ಮಾದೀಯಾತ್. ಅಂದರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಹೇಳಿಕೊಂಡು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಬ್ಬ ಗೊತ್ತಿರದಿರತಕ್ಕಂತಹ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಏನು ಮಾಡ್ತಾನೆ ಅಂತ ಕೇಳಿದರೆ, ಗಾಂಧಾರ ದೇಶಕ್ಕೆ ಹೋದ. ಅಲ್ಲಿ ಹೋದಾಗ ಗೊತ್ತಿಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು ಅಂತ ಎಂಬುದಾಗಿ ಯಾರದ್ದೂ ಒಬ್ಬ ಮಾತನ್ನು ಅನುಸರಿಸಿಕೊಂಡು ಏನು ಮಾಡ್ತಾನೆ? ಪೂರ್ವಾದಿ ದಿಕ್ಕುಗಳನ್ನು ತಾನು ನಿರ್ಧಾರ ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತನ ಬಗ್ಗೆ ಗೊತ್ತಾಗಬೇಕು, ಭಗವಂತನ ಬಗ್ಗೆ ಜ್ಞಾನ ಬರಬೇಕು ಅಂತಾದರೆ ಜ್ಞಾನಿಗಳು ಹೇಳಿದಂತಹ ಮಾತುಗಳಿಗೆ ಭಗವಂತ ಏನು ಮಾಡಿದ್ದಾನೆ? ಜನ್ಮಾದ್ಯಸ್ಯೇತಃ, ಅದಾದ ಮೇಲೆ ಏನು ಜಗತ್ತಿಗೆ ಎಲ್ಲ ರೀತಿಯಾದಂತಹ ತನ್ನ ಕೊಡ್ತಾನೆ. ಅಷ್ಟು ಮಾತ್ರವಲ್ಲದೆ ಜಗತ್ತಿಗೆ ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಎಲ್ಲವನ್ನು ಕೊಟ್ಟು ಅನಂತವಾದಂತಹ ಕಲ್ಯಾಣ ಗುಣವುಳ್ಳವನು. ಅಂತಹ ಗುಣಗಳನ್ನು ಚಿಂತನೆ ಮಾಡು ಎಂಬುದಾಗಿ ಉಪಾಸನೆ ಮಾಡುವ ಮೂಲಕವಾಗಿ ಅವನನ್ನು ಏನು ಮಾಡ್ತಾರೆ?
ಚಿಂತನೆ ನಡೆಸ್ತಾರೆ. ಹಾಗಿದ್ದರೆ ಯಾವುದೋ ಒಂದು ಅವಿಜ್ಞಾತವಾದಂತಹ ಪ್ರದೇಶದಲ್ಲಿ ಯಾರನ್ನೋ ಒಬ್ಬ ಮಾತನ್ನು ಅನುಸರಿಸುವ ಮೂಲಕವಾಗಿ ಇದು ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ತಿಳ್ಕೊಂಡು ತಾನು ತೀರ್ಮಾನವನ್ನು ಮಾಡ್ತಾರೆ. ಹಾಗಿದ್ದರೆ ಎಲ್ಲ ದಿಕ್ಕುಗಳನ್ನು ಚಿಂತನೆ ಮಾಡುವ ಮೂಲಕವಾಗಿ ಏನು ಮಾಡ್ತಾರೆ, ಏತಾದೃಶಃ ಏನು ಅಭಿನಾಧ್ಯಕ್ಷಮಾನ್ಯ ಯತಃ ಅಧಿಜನೆ, ಯಾರೂ ಜನ ಇಲ್ಲದಿರತಕ್ಕಂತಹ ಅಥವಾ ಜನ ಇರತಕ್ಕಂತಹ ಪ್ರದೇಶದಲ್ಲಿ ಏತಾದೃಶ ಅದರ ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಅದೋ ದಿಕ್ಕು ಅಂತ ಹೇಳಿಕೊಂಡು ಒಬ್ಬ ಮಾತನ್ನು ಕೇಳಿಕೊಂಡು ತಾನು ದಿಕ್ಕನ್ನು ತೀರ್ಮಾನ ಮಾಡ್ತಾರೆ. ಹೀಗೆ ಭಗವಂತನ ಬಗ್ಗೆ ಗೊತ್ತಾಗಬೇಕು ಅಂತಾದರೆ ಜ್ಞಾನಿಗಳ ಮಾತನ್ನು, ಜ್ಞಾನಿಗಳೇ, ಯಾಕೆಂದರೆ ಬೇರೆ ಯಾವುದೂ ನಮಗೆ ಭಗವಂತನನ್ನು ತಿಳಿಸಿಕೊಳ್ಳುವುದರಲ್ಲಿ ಇಲ್ಲವೇ ಇಲ್ಲ. ಜ್ಞಾನಿಗಳ ಮಾತು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇದೇ ನಮಗೆ ಭಗವಂತನ ಬಗ್ಗೆ ತಿಳಿಸಿಕೊಡಲಿಕ್ಕಿರತಕ್ಕಂತಹ ಉಪಾಯ, ಮಾರ್ಗ. ಅದರಿಂದ ತೀರ್ಮಾನ ಮಾಡಿಕೊಂಡು ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು. ತನ್ನ ಜನ್ಮಕ್ಕೆ ಕಾರಣ ಹಿಂದೆ ಇದರಲ್ಲಾದರೆ ಲೌಕಿಕವಾಗಿರತಕ್ಕಂಥ ದೃಷ್ಟಾಂತ ಅಂತಾದರೆ ನನಗೆ ನನ್ನ ಜನ್ಮಕ್ಕೆ ಕಾರಣರಾಗಿರತಕ್ಕಂತಹ ತಂದೆ ತಾಯಿಗಳು ಯಾರು, ತಂದೆ ತಾಯಿಗಳನ್ನು ನಾನು ಹುಡುಕಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ಅದೇ ರೀತಿಯಾಗಿ ತಾನು ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಭಗವಂತನ ಈ ಎಲ್ಲ ವ್ಯಾಪಾರಗಳು ಏನು ಸೃಷ್ಟಿಯಾದಿಗಳನ್ನು ಮಾಡಿಕೊಂಡು ಸೃಷ್ಟಿ ಸಂಹಾರ ಲೀಲಾವಿಲಾಸಾದವನ್ನು ಹೇಳಿಕೊಂಡು ಭಗವಂತನ ಸೃಷ್ಟಿಯಾದಿಗಳು ಏನು ಜಗತ್ತಿಗೆ ಮಾಡ್ತಾನೆ ಆ ಎಲ್ಲವನ್ನು ತಿಳ್ಕೊಳ್ಳುವ ಮೂಲಕವಾಗಿ ಭಗವಂತ ಎಂತಹ ಭಗವಂತನ ತಿಳ್ಕೊಳ್ಳಬೇಕು ಎಂಬುದಾಗಿ ಜ್ಞಾನಿಗಳು, ಸೂರಿಗಳು ಇದರಲ್ಲಿ ಪ್ರಯತ್ನ ಪಡ್ತಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ಆದ್ದರಿಂದ ಇದು ಜ್ಞಾನಿಗಳಿಗೆ ಅನ್ವಯ. ಜ್ಞಾನಿಗಳು ಏನು ಮಾಡ್ತಾರೆ, ಇಂತಹ ಒಂದು ಪ್ರವೃತ್ತಿಯನ್ನು, ಇಂತಹ ಒಂದು ಕಾರ್ಯವನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಿಕೊಂಡು ಅದರಲ್ಲಿ ತಾವು ತಮ್ಮ ಕೃತಕೃತ್ಯತೆಯನ್ನು ಪಡ್ಕೊಳ್ತಾರೆ. ಆದ್ದರಿಂದ ಭಗವಂತನ ಬಗ್ಗೆ ಗೊತ್ತಾಗಬೇಕು, ಸುಮ್ಮನೆ ಭಗವಂತನ ಬಗ್ಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರಗಳ ಹಿನ್ನೆಲೆ ಯಾಕೆ ಬೇಕು ನಮಗೆ? ಈಗ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಅಥವಾ ಬ್ರಹ್ಮಸೂತ್ರಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇದೆಲ್ಲ ಯಾಕೆ ಹೊರಟಿದ್ದು ಅಂತ ಮೊದಲಿಗೆ ಗೊತ್ತಾಗಬೇಕು. ಇಲ್ಲದಿದ್ದರೆ ಕೇವಲ ವೇದಗಳು ನಮಗೆ ಯಾವುದೋ ಒಂದು ಕರ್ಮವನ್ನು ಹೇಳಲಿಕ್ಕೋಸ್ಕರವಾಗಿ ಗಂಧವನ್ನು ಹಾಕುವಾಗ ಗಂಧದ್ವಾರ ದುರಾದರ್ಶ ಅಂತ ಹೇಳಿಕೊಂಡು ಅಥವಾ ಯಾವುದೋ ಒಂದು ದೇವತೆಯ ಉದ್ದೇಶವಾಗಿ ಅಗ್ನಿ ತಂಬ್ರಣೇಮಹೇ ಅಂತ ಹೇಳಿಕೊಂಡು ಅಗ್ನಿ ಶಬ್ದವಾಚ್ಯನಾದಂತಹ ಅಗ್ನಿ ಅಂತ ಹೇಳಿದಾಗ ಅಗ್ನಿನಾಮಕನಾದಂತಹ ಅಗ್ನಿ ದೇವತೆಯನ್ನು ಹೇಳ್ತಾ ಉಂಟು. ಅಷ್ಟೇ ಹೇಳಲಿಕ್ಕೋಸ್ಕರವಾಗಿ ವೇದವೇ ಹೊರಟಿದೆ ಅಂತ ಹೇಳಿದ್ರೆ ಅಷ್ಟು ಮಾತ್ರ ವೇದದ ಸಾರ್ಥಕ್ಯ. ಯಾವುದೋ ಒಂದು ಅಗ್ನಿ ಸಂಬಂಧಿಯಾದಂತಹ ದೇವತೆಯನ್ನು ಹೇಳುವುದಕ್ಕೋಸ್ಕರವಾಗಿ ವೇದ ಹೊರಟಿದೆ ಹೇಳಿದರೆ ಅಷ್ಟು ಮಾತ್ರ ಅದರ ಕೃತಕೃತ್ಯತೆಯು. ವೇದದ ಸಾರ್ಥಕ್ಯ ಅಗ್ನಿದೇವತೆಯನ್ನು, ಇಂದ್ರನನ್ನು ಅಥವಾ ಇನ್ನಿತರ ದೇವತೆಗಳನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ಅಷ್ಟು ಮಾತ್ರ ಕೃತಕೃತ್ಯತೆಯನ್ನು ವೇದಕ್ಕೆ ಹೇಳಬಾರ್ದು. ಯಾಕೆ ಅಂತ ಹೇಳಿದರೆ ಅನಂತವಾಗಿರತಕ್ಕಂತಹ ವೇದಗಳು ಯಾವುದಕ್ಕೋಸ್ಕರ ಹೊರಟಿದೆ ಎಂಬುದನ್ನು ಆರಂಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದೋ ಒಂದು ಗ್ರಹದ ಉದ್ದೇಶವಾಗಿ ಯಾವುದೋ ಒಂದು ನಿಮಿತ್ತದಿಂದಾಗಿ ನಾವು ಹೋಮವನ್ನು ಮಾಡುವಾಗ ಆ ಮಂತ್ರವನ್ನು ಉಪಯೋಗಿಸ್ತೇವೆ. ಅಗ್ನಿಂ ಏಳೇ ಪ್ರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಭೂತಾರಂ ಮೃತ್ಯುಧಾತಮಂ ಅಥವಾ ಹೀಗೆ ಇಂದ್ರಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಚಿತ್ತಿಂ ದಕ್ಷಸ್ಯ ಸುಪದಸ್ತಮಸ್ಮಿ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಅಂತ ಹೇಳಿಕೊಂಡು ಅಲ್ಲಿ ಹೇಳ್ತಾರೆ. ಇಂದ್ರನಲ್ಲಿ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಸಂಪತ್ತನ್ನು ಕೊಡು ಅಂತ ಹೇಳಿಕೊಂಡು ಪ್ರಾರ್ಥಿಸುವಂತಹ ಮಂತ್ರ. ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಸುಭಗತ್ವಂ ಅಸ್ಮಿ ಕೋಶಂ ರಯೀಣ ಅಂತ ಹೇಳಿಕೊಂಡು ಸಂಪತ್ತನ್ನು ಕೇಳುತ್ತೇವೆ. ಆದರೆ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಸಂಪತ್ತನ್ನೇ ಸಂಪತ್ತು ಅಂತ ಹೇಳಿಕೊಂಡು ಇಂದ್ರನಲ್ಲಿ ಕೇಳ್ತೇವೆ ಅಂತಾದರೆ ಇಂದ್ರನಿಗೂ ಐಶ್ವರ್ಯವನ್ನು ಕೊಟ್ಟು, ಇಂದ್ರನಿಗೂ ಕೂಡ ಪರಮೈಶ್ವರ್ಯವನ್ನು ಕೊಟ್ಟು ಅಥವಾ ಇಂದ್ರನಿಗೆ ಐಶ್ವರ್ಯವನ್ನು ಕೊಟ್ಟು ಅವನನ್ನು ಇಂದ್ರ ಪದವಿಯಲ್ಲಿರುವಂತೆ ಮಾಡಿರತಕ್ಕಂತಹ ಭಗವಂತನಲ್ಲಿ ಇನ್ನಷ್ಟು ಇರಲಿಕ್ಕಿಲ್ಲ. ಹೀಗೆ ಇದರ ಯಾಥಾರ್ಥ್ಯವನ್ನು ಅರ್ಥ ಮಾಡಿಕೊಂಡು ಆ ಭಗವಂತನ ವ್ಯಾಪಾರವನ್ನು, ಯಾಕೆ ಅಂತ ಹೇಳಿದ್ರೆ
ಭಗವಂತನ ಆ, ಭಗವಂತನನ್ನು ಹೇಳಲಿಕ್ಕೋಸ್ಕರವಾಗಿ ವೇದಗಳನ್ನು ಹೇಳ್ತೇವೆ, ಉಪನಿಷತ್ತುಗಳಿವೆ, ಪುರಾಣಗಳಿವೆ. ಎಲ್ಲವೂ ಕೂಡ ಯಾರಿಗೋಸ್ಕರ ಹೊರಟಿದೆ, ಯಾರನ್ನು ಹೇಳಲಿಕ್ಕೋಸ್ಕರ ಹೊರಟಿದೆ ಎಂಬುದನ್ನು ಇಲ್ಲದಿದ್ದರೆ ವೇದದ ಅರ್ಥವನ್ನು ಮಾಡಲಿಕ್ಕೆ ಬ್ರಹ್ಮಸೂತ್ರಗಳು ಬೇಕಾಗಿದೆ. ನಮಗೆ ಕರ್ಮಪರವಾಗಿ ಅರ್ಥವನ್ನು ಮಾಡುವುದು ಅಂತಾದರೆ ಬ್ರಹ್ಮಸೂತ್ರಗಳು ಯಾಕೆ ಬೇಕಿತ್ತು? ಬ್ರಹ್ಮಸೂತ್ರಗಳಿಗೆ ಸಾರ್ಥಕ್ಯ ಇದೆ. ಬ್ರಹ್ಮಸೂತ್ರಗಳನ್ನು ನಾವು ಬೇಕಾಗಿಯೇ ಇದ್ದೀವಿ. ಕರ್ಮಪರವಾಗಿ ಎಲ್ಲವನ್ನೂ ಕೂಡ ಅರ್ಥೈಸಿಕೊಂಡು ಎಲ್ಲವೂ ಕರ್ಮಪರ. ನಮ್ಮ ಅಗ್ನಿಯನ್ನು ಹೇಳ್ತಕ್ಕಂತಹದ್ದು ಕರ್ಮಪರ, ಅದೇ ರೀತಿಯಾಗಿ ಇನ್ನಿತರ ಯಾವುದೋ ದೇವತೆಯನ್ನು ಹೇಳ್ತಕ್ಕಂತಹದ್ದು ಕರ್ಮಪರವಾಗಿ ಅರ್ಥವನ್ನು ಮಾಡಿಕೊಂಡು ಹೋಗುವಂತಹದ್ದು. ಹೇಗೆ ನಾವು ಈಗ ಉಪಯೋಗಿಸ್ತೇವೆ ಅಲ್ವಾ, ಗಂಧದ್ವಾರ ದುರಾದರ್ಶಾಮಿತ್ತೃಷ್ಟಾಂಗರೀಷಣಿ ಅಂತ ಹೇಳಿಕೊಂಡು ಗಂಧವನ್ನು ಹಾಕ್ತೇವೆ. ಅದೇ ರೀತಿಯಾಗಿ ಯಾವುದೋ ದೇವತೆಯ ಮಂತ್ರವನ್ನು ಇಟ್ಟುಕೊಂಡು ಅಗ್ನಿಂದು ತಂಬ್ರಣಿ ಮಹೆ ಅಂತ ಹೇಳಿಕೊಂಡು ಅಗ್ನಿಗೆ ಉದ್ದೇಶವಾಗಿ ಆಹುತಿಯನ್ನು ಕೊಡ್ತೇವೆ. ಅಥವಾ ಯಮಾಯ ಸೋಮಂ ಅಂತ ಹೇಳಿಕೊಂಡು ಯಮನಿಗೆ ಆಹುತಿಯನ್ನು ಕೊಡ್ತೇವೆ. ಇದನ್ನು ಆ ಕೃಷ್ಣೇನ ಜಸ ಅಂತ ಹೇಳಿಕೊಂಡು ಹೀಗೆ ತತ್ತದ್ದೇವತಾವಾಗಿ ಸೂರ್ಯ ದೇವತಾಕವಾಗಿ ಅಲ್ಲಿ ಮಂತ್ರವನ್ನು ಹೋಮಿಸುವ ಮೂಲಕವಾಗಿ ಕರ್ಮಪರವಾಗಿ ಎಲ್ಲವನ್ನೂ ನಾವು ಚಿಂತನೆ ಮಾಡುವುದಾದರೆ ವೇದಗಳು ಯಾಕಬೇಕು? ಅಥವಾ ವೇದವನ್ನು ವೇದಕ್ಕೆ ಈ ರೀತಿಯಾಗಿರತಕ್ಕಂತಹ ಅರ್ಥವನ್ನು ಹೇಳುವುದು ಎಂಬಂತಹ ಬ್ರಹ್ಮಸೂತ್ರಗಳು ಯಾಕೆ ಬೇಕು? ಬ್ರಹ್ಮಸೂತ್ರಗಳಿಗೆ ಆಚಾರ್ಯತ್ರಯರ ಭಾಷ್ಯ ಯಾಕೆ ಬೇಕಿತ್ತು? ಇದ್ಯಾವುದೂ ಕೂಡ ಬೇಡ. ಹಾಗಿದ್ದರೆ ವೇದದ ಅರ್ಥವನ್ನು, ವೇದದ ನಿರ್ಣಯ ಯಾಕೆಂದರೆ ವೇದ ಏನನ್ನು ಹೇಳಲಿಕ್ಕೆ ಹೊರಟಿದೆ, ವೇದದ ಯಥಾರ್ಥವಾದಂತಹ ಅರ್ಥ ಏನು, ಇದನ್ನು ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ನಮಗೆ ವೇದಗಳು ಹೊರಟಿರತಕ್ಕಂತಹದ್ದು. ಅಂತಹ ವೇದಗಳಲ್ಲಿ ನಾವು ಭಗವಂತನ ಜಿಜ್ಞಾಸೆ, ಭಗವಂತನ ಬಗ್ಗೆ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ಹೇಳ್ತಾರೆ ಎಂಬುದಾಗಿ ಹೇಳ್ತಾರೆ. ಸರಿ, ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಎಂಬುದಕ್ಕೆ ಯಾವುದು ಪ್ರಮಾಣ ಏನು ಅಂತ ಕೇಳಿದರೆ ಶ್ರುತಿ ಪುರಾಣ ಇದರಲ್ಲಿ ವೇದಗಳ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ವಿಧಿ ಉಂಟು. ನಾನು ನಿನ್ನೆ ಒಂದು ಮಾತನ್ನು ಹೇಳಿದೆ, ವಿಧಿ ನಿಷೇಧಗಳು ಅಂತ ಇದೆ. ಯಾವುದು ವಿಧಿ, ಯಾವುದು ನಿಷೇಧ. ಅಹರಹ ಸಂಧ್ಯಾ ಉಪಾಸೀತ, ಯಾವತ್ತೂ ಕೂಡ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಮತ್ತು ಯಾವುದೋ ಅಭೋಜ್ಯವಾದಂತಹ ಪದಾರ್ಥಗಳನ್ನು ತಿನ್ನಬಾರದು. ನಾಲಿಗೆಗೆ ರುಚಿ ಉಂಟು ಅಂತ ಹೇಳಿಕೊಂಡು ಸಿಕ್ಕದನ್ನು ತಿಂದುಕೊಂಡು ನಾಲಿಗೆಗೆ ರುಚಿ ಆಗಲಿ ಅಂತ ಹೇಳಿಕೊಂಡು ತಿನ್ನಲಿಕ್ಕಿರತಕ್ಕಂತಹದ್ದಲ್ಲ. ಈ ನಾಲಿಗೆ, ಈ ಬಾಯಿ ಎಲ್ಲವೂ ಕೂಡ ಯಾವ ಕಾರಣಕ್ಕೋಸ್ಕರ ಹೊರಟಿದೆ, ಈ ಭಗವಂತ ಕೊಟ್ಟಿರತಕ್ಕಂತಹ ಈ ಎಲ್ಲ ಇಂದ್ರಿಯಗಳು ಯಾಕೆ ಕೊಟ್ಟಿದ್ದಾನೆ ಎಂಬುದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಬ್ರಹ್ಮ ಜಿಜ್ಞಾಸೆ, ಭಗವಂತನ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದಾಗಿ ಶ್ರುತಿ ಪುರಾಣಗಳಲ್ಲಿದೆ. ಶ್ರುತಿ ಮತ್ತು ಪುರಾಣಗಳು ಯಾಕೆ ಅಂತ ಹೇಳಿದರೆ, ಶ್ರುತಿ ಎಂಬುದು ಪರಮ ಪ್ರಮಾಣ. ಶ್ರುತಿಯನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶ್ರುತಿಯಲ್ಲಿ ಇದನ್ನೇ ಹೀಗೆ ಮಾಡಬೇಕು ಅಂತ ಹೇಳಿಕೊಂಡು ನಿಯಮಿತವಾಗಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಶ್ರುತಿ ಪುರಾಣ ಸಮೂಹಗಳು ಭಾರತ ಪ್ರತಿಪದ ಬರೆದರು ನಿರ್ಜಿತನ ಗುಣರೂಪಗಳ ಹುಡುಕುತ ಪರಮ ಹರುಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿಯಂದದಿ ಸತತ ಸಂಚರಿಸುವರು ಕಾಣುವ ಅವಲವಿಕೆಯಿಂದ ಭಗವಂತನನ್ನು ಕಾಣಬೇಕು. ಯಾವುದು ಕಾಣಲಿಕ್ಕಿರತಕ್ಕಂತಹ ಮಾರ್ಗ, ಕಾಣಲಿಕ್ಕಿರತಕ್ಕಂತಹ ಉಪಾಯ ಯಾವುದು? ಭಗವಂತನನ್ನು ಹುಡುಕಬೇಕು, ಭಗವಂತನನ್ನು ಕಾಣಬೇಕು ಅಂತ ಹೇಳಿಕೊಂಡು ಇದೆ. ಯಾವುದು ಅದಕ್ಕಿರತಕ್ಕಂತಹ ಉಪಾಯ ಏನು? ಬೇರೆ ಯಾವುದೂ ಇಲ್ಲ. ಹೇಳ್ತಾರೆ, ಶ್ರುತಿ ಪುರಾಣ ಸಮೂಹಗಳು, ಶ್ರುತಿ ಪುರಾಣ ವೇದಗಳನ್ನು ಶ್ರುತಿಯಲ್ಲಿ ಪುರಾಣಗಳು ನಮಗೆ ಹೇಳಿದೆ. ಏನು ಹೇಳಿದೆ ಅಂತ ಕೇಳಿದರೆ, ಗಿರೀಶನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ. ಯಾರು ಗಿರೀಶ? ರುದ್ರದೇವರ ಅಂತ ಹೇಳಿದರೆ ಅಲ್ಲ, ಭಗವಂತ. ನೇರವಾಗಿ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಅಲ್ಲಿ ಯಾರನ್ನು ಪ್ರತಿ ಪದಗಳು ಭಗವಂತನನ್ನು ವೇದಗಳು ಹೇಳುವಷ್ಟು ಬೇರೆ ಯಾವುದೂ ಕೂಡ ಹೇಳ್ತಾ ಇಲ್ಲ. ಪ್ರತಿಯೊಂದು ಪದಗಳು, ಪ್ರತಿಯೊಂದು ಅರ್ಥಗಳು ಎಲ್ಲವೂ ಕೂಡ ಭಗವಂತನ ಪರ ಅಂತ ಹೇಳ್ತಾರೆ. ಅಂತಹ ಏನು ಮಾಡಬೇಕು ಅಂತ ಕೇಳಿದರೆ, ಶ್ರುತಿ ಪುರಾಣ ಸಮೂಹಗಳು ಭಾರತ, ಮಹಾಭಾರತ ಎಂಬುದು ಪರಮ ಪ್ರಮಾಣ. ಭಾರತ ಪ್ರತಿ ಪದದಳು, ಅದರ ಪ್ರತಿಯೊಂದು ಪದದಲ್ಲಿಯೂ ಕೂಡ ಏನಾಗಿದೆ? ನಿರ್ಜಿತನ, ಅಜಿತ. ಭಗವಂತ ಏನಾಗಿದ್ದಾನೆ? ಅಜಿತ. ಅವನನ್ನು ಯಾರೂ ಗೆದ್ದವರಿಲ್ಲ. ನಿರ್ಜಿತ, ಯಾರಿಂದಲೂ ಭಗವಂತ ಯಾರಿಗೂ ಕೂಡ ಸೋಲುವುದಿಲ್ಲ.
ಅಂತಹ ಅಜಿತನ ಗುಣಗಳನ್ನು ಏನಾಗಿದೆ, ಗುಣಗಳನ್ನು ರೂಪಗಳನ್ನು ಅದರಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಗುಣಗಳನ್ನು ನಾವೇನು ಮಾಡಬೇಕು, ಹುಡುಕಬೇಕು. ಆ ಗುಣಗಳನ್ನು ಎಲ್ಲಿ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಯಾವ ರೀತಿಯಾಗಿ ಹೇಳಿದ್ದಾರೆ ಎಂಬುದನ್ನು ಹೇಳಬೇಕು, ತಿಳ್ಕೊಳ್ಳಬೇಕು. ತಿಳ್ಕೊಂಡು ತನ್ಮೂಲಕವಾಗಿ ಮತಿಮತರು ಅದನ್ನು ಬುದ್ಧಿವಂತರಾದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಸಾರಸ್ವತ ಸಮುದ್ರದಲ್ಲಿ ಭಗವಂತನನ್ನು ಹುಡುಕುವುದಕ್ಕೋಸ್ಕರವಾಗಿ ಸಾರಸ್ವತ ಸಮುದ್ರ ಭಗವಂತನನ್ನು ಹುಡುಕಲಿಕ್ಕೆ ನಾವು ಬೇಕು. ನಮಗೆ ಏನು ಅಂತ ಕೇಳಿದ್ರೆ, ಸಣ್ಣ ಮೀನಿನ ದೊಡ್ಡದನ್ನೇ ಹುಡುಕಬೇಕು ಅಂತಲ್ಲ, ಸಣ್ಣ ಸಣ್ಣದಾಗಿರತಕ್ಕಂತಹ ಮೀನಿನ ರೀತಿಯಲ್ಲಿ ಅವರೇನು ಮಾಡ್ತಾರೆ, ಶಾಸ್ತ್ರದ ಪ್ರಪಂಚದಲ್ಲಿ ಅದೇ ಒಂದು ಗುಂಗು, ಅದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಅವರಿಗೆ ಗುಂಗೆ ಇಲ್ಲ. ಅಂತಹ ಅದರ ಗುಂಗಿನಲ್ಲಿ ತಾವಿರ್ತಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದನ್ನೇ ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿಕೊಂಡು ಹೇಳ್ತಾರೆ. ಏನಾಗಿದ್ದಾನೆ ಭಗವಂತ? ಶಾಸ್ತ್ರಂ ಯೋನಿ ಅಂದರೆ ಶಾಸ್ತ್ರ ಎಂಬುದು ಏನಾಗಿದೆ, ಭಗವಂತನಿಗೆ ತಿಳ್ಕೊಳ್ಳಿಕ್ಕಿರತಕ್ಕಂತಹ ಒಂದು ಉಪಾಯ. ಭಗವಂತ ಶಾಸ್ತ್ರವೇ ಒಂದು ಕಾರಣ. ಏನು? ಭಗವಂತನನ್ನು ಹೇಳಲಿಕ್ಕೆ ಬೇರೆ ಯಾವುದೂ ಇಲ್ಲ. ಭಗವಂತ ನಮಗೆ ಸಿಗಬೇಕು. ಭಗವಂತನನ್ನು ಸಿಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಒಂದು ಸಾಮಗ್ರಿಗಳು ಏನು? ಕೇವಲ ಶಾಸ್ತ್ರಗಳು ಮಾತ್ರ. ಯಾವುದು ಅಂತ ಕೇಳಿದರೆ ಇತಿಹಾಸ, ಪುರಾಣ ಇದೆಲ್ಲವೂ ಕೂಡ ನಮಗೆ ಶಾಸ್ತ್ರ. ಭಗವಂತನನ್ನು ಆಚಾರ್ಯ ಮಧ್ವರು ಸದಾ ಗಮೀಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಶೇಷಸದ್ಗುಣಂ ಅಂತ ಹೇಳಿಕೊಂಡು ಹೇಳ್ತಾರೆ. ಭಗವಂತ ಏನಾಗಿದ್ದಾನೆ ಕೇಳಿದರೆ ಸದಾಗಮೈಕ ವಿಜ್ಞೇಯಂ, ಆಗಮೈಕ ವಿಜ್ಞೇಯಂ. ಭಗವಂತನನ್ನು ತಿಳಿಸಲಿಕ್ಕೆ ಬೇರೆ ಯಾವುದಾದರೂ ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಸದಾಗಮಗಳು ಅಂತ ಹೇಳಿದರೆ ಯಾವುದು ಸದಾಗಮಗಳು? ಸದಾಗಮಗಳು ವೇದಗಳೇ. ವೇದಗಳು, ಪುರಾಣಗಳು ಇದೇ ಸದಾಗಮಗಳು. ಇಂತಹ ಸದಾಗಮಗಳಿಂದ ಆಗಮೈಕ ಭಗವಂತ ಆಗಮ ಏಕವಿಜ್ಞೇಯ, ಆಗಮದಿಂದಾಗಿ ಮಾತ್ರ ತಿಳ್ಕೊಳ್ಳಿಕ್ಕಾಗುವನು. ಸದಾಗಮೇಕ ವಿಜ್ಞೇಯಂ ಮತ್ತು ಸಮತೀತಕ್ಷರಾಕ್ಷರಂ. ಅವನು ಸಮತೀತಕ್ಷರಾಕ್ಷರ, ಎಲ್ಲ ಕ್ಷರಾಕ್ಷರ ಪುರುಷರಿಗಿಂತಲೂ ಕೂಡ ಮೀರಿನಿಂತವನು. ಸಮತೀತಕ್ಷರಾಕ್ಷರಂ ಅಂತಹ ನಾರಾಯಣಂ ಸದಾ ಒಂದೇ ನಿರ್ದೋಷ ಅಶೇಷ ಸದ್ಗುಣಂ. ಅವನೇನಾಗಿದ್ದಾನೆ? ಅಶೇಷ ಸದ್ಗುಣಂ. ಲೆಕ್ಕ ಮಾಡಲಿಕ್ಕಾಗದೇ ಇರತಕ್ಕಂತಹ ಗುಣಗಳು ಅವನಲ್ಲಿ. ಅಂತಹ ಗುಣಗಳಿಗೆ ಏಕಧಾಮ. ಭಗವಂತ ಏನಾಗಿದ್ದಾನೆ? ಗುಣಗಳಿಗೆ ಏಕಾಶ್ರಯ. ಇಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ ಹಾಗಾಯಿತು. ಅದಕ್ಕೆ ನಾವು ಆರಂಭದಲ್ಲಿ ವೇದದಲ್ಲಿ ಹೇಳುವಂತಹ ಒಂದು ಮಾತಿದೆ. ಏನು ಅಂತ ಕೇಳಿದರೆ, ವೇದಗಳು ಇಲ್ಲದಿದ್ದರೆ ವೇದಗಳನ್ನು ನಮಗೆ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನು ಒಂದು ಬ್ರೀಫಾಗಿ ಅರ್ಥ ಮಾಡಿಕೊಳ್ಳುವುದು. ಏನು ಕೇಳಿದರೆ, ಇಲ್ಲದಿದ್ದರೆ ಏನು ಅರ್ಥ ಏನು ಕೇಳಿದ್ರೆ ಏನೂ ಗೊತ್ತಿಲ್ಲ. ಏನು ಗೊತ್ತುಂಟು? ಹಾಗಿದ್ರೆ ವೇದವನ್ನು ಹೇಳಬಾರದು ಕೇಳಿದ್ರೆ ಹೇಳಿ. ಅದನ್ನು ಪಾರಾಯಣ ಮಾಡಬೇಕು, ತಿಳ್ಕೊಳ್ಬೇಕು. ತಿಳ್ಕೊಳ್ಳುವಂತಹ ಪ್ರಯತ್ನವನ್ನಾದರೂ ಮಾಡಲೇಬೇಕು. ಅಲ್ಲ ಗೊತ್ತಾಗೋದಿಲ್ಲರಿ, ನಾವು ಸಾಮಾನ್ಯರು ಅದನ್ನು ಹೇಗೆ ತಿಳ್ಕೊಳ್ಳೋದು, ಅದಕ್ಕೆ ಅರ್ಥವನ್ನು ಮಾಡೋದು ಹೇಗೆ, ಅಷ್ಟೆಲ್ಲ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ ಅಂತ ಹೇಳಿದರೆ ಕೇವಲ ಇಷ್ಟನ್ನಾದರೂ ತಿಳ್ಕೊ. ಈ ಒಂದೊಂದು ಪದಗಳು ಏನು ವೇದದ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೃತಿ ಗರ್ಭಿತ. ಒಂದೊಂದು ಪದಗಳು, ಒಂದೊಂದು ಮಾತುಗಳು ಕೂಡ ವೇದದ್ದು. ಅದು ಯಾರನ್ನು ಹೇಳ್ತಾ ಉಂಟು ಅಂತ ಕೇಳಿದರೆ ಭಗವಂತನ ಅನಂತವಾದಂತಹ ಗುಣಗಳನ್ನು ಹೇಳ್ತಾ ಉಂಟು ಎಂಬಂತಹ ಒಂದು ಸಾಮಾನ್ಯ ಚಿಂತನೆಯನ್ನಾದರೂ ಕೂಡ ಇಟ್ಟುಕೊಳ್ಳಲೇಬೇಕು. ಯಾಕೆ ಅಂತ ಕೇಳಿದರೆ, ಇಲ್ಲದಿದ್ದರೆ ವೇದವನ್ನು ಅರ್ಥ ಮಾಡುವಂತಹದ್ದು, ವೇದವನ್ನು ತಿಳ್ಕೊಳ್ಳುವಂತಹದ್ದು ಕಷ್ಟ ಸಾಧ್ಯತೆ. ಅದಕ್ಕಿಂತ ಭಗವಂತನನ್ನು ಅದು ಏನು ಹೇಳ್ತಾ ಉಂಟು, ಎಲ್ಲ ವೇದಗಳು ಕೂಡ ಭಗವಂತನ ಅನಂತವಾದಂತಹ ಗುಣಗಳನ್ನು, ಅನಂತವಾದಂತಹ ಗುಣಗಳಿಗೆ ಆಶ್ರಯ ಎಂಬುದನ್ನು ಹೇಳ್ತಾ ಉಂಟು ಎಂಬುದನ್ನಾದರೂ ಕೂಡ ತಿಳ್ಕೊಂಡು ತಾನು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ ಆಚಾರ್ಯರು. ಆಚಾರ್ಯರು ಹೇಳುವಂತಹ ಮಾತಿದೆ. ಏನು ಅಂತ ಕೇಳಿದರೆ, ವೇದಶಾಸ್ತ್ರ ವಿನೋದೇನ ಪ್ರೇಳಯನ್ ಪುರುಷೋತ್ತಮಂ ಅಹಶೇಷನ್ನಯೇ ಸಂಖ್ಯಾ ಉಪಾಸೀತಾತ ಪೂರ್ವವತ್ ಅಂತ ಹೇಳಿಕೊಂಡು ನಮಗೆ ಹೇಳುವಂತಹ ಒಂದು ಮಾತಿದೆ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಂತಹ ಮಾತು. ನಾವು
ದಿನವನ್ನು ಹೇಗೆ ತೆಗೀಬೇಕು ಅಂತ. ಅಯ್ಯೋ ದಿನ ತೆಗಿಲಿಕ್ಕೇನ್ರಿ ಬೇಕಾದಷ್ಟು ಮಾರ್ಗಗಳಿದೆ, ಬೇಕಾದಷ್ಟು ಉಪಾಯಗಳು ಇದೆ, ಅದರಲ್ಲಿ ನಾವು ದಿನವನ್ನು ತೆಗಿತೇವೆ ಅಂತ ಹೇಳಿದರೆ ಅಲ್ಲ. ನಮಗೆ ದಿನಚರಿಯನ್ನು ಹಾಕಿಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಯಾವಾತ್ ಪರತ ಏವಾತ ಸ್ವಪೇಧ್ಯಾಯ ಜನಾರ್ದನಂ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ. ಆರಂಭದ್ದು ಹೇಳಿದ್ದಾರೆ, ಕೊನೆಯದ್ದು ಹೇಳಿದ್ದಾರೆ. ಹೇಗೆ ಆರಂಭ ಮಾಡಬೇಕು ಅಂತ ಕೇಳಿದ್ರೆ ಯಾಮಾತ್ ಪರತ, ಕೊನೆ ಹೇಗೆ ಮಾಡಬೇಕು? ಯಾಮಾತ್ ಪರತ ಏವಾತ ಸ್ವಪೇಧ್ಯಾಯಂ ಜನಾರ್ದನ, ಮಲ್ಕೊಳ್ಬೇಕು. ಹೇಗೆ ಮಲ್ಕೊಳ್ಬೇಕು ಅಂತ ಕೇಳಿದರೆ ಸ್ವಪೇತ ಧ್ಯಾಯಂ ಜನಾರ್ದನನ್ನು ಚಿಂತನೆ ಮಾಡಿಕೊಂಡು ಧ್ಯಾಯಂ ಮಲ್ಕೊಳ್ಬೇಕು. ಮತ್ತು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಕೇಳಿದ್ರೆ ಅಹಶೇಷನ್ನೇ ಯಾವಾತ್ ಪರತೈವಾತ ಅಂತ ಹೇಳಿಕೊಂಡು ಆರಂಭದಲ್ಲಿಯೂ ಕೂಡ ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ನೀನು ಹೇಳುವಾಗಲೂ ಕೂಡ ಭಗವಂತನ ಸ್ಮರಣಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿಕೊಂಡು ಹೀಗೆ ನಮಗೆ ಆರಂಭದ್ದು ಕೊನೆಯದ್ದು ಹೇಳಿದ್ದಾರೆ. ಅಲ್ಲ, ಕೊನೆಯದ್ದು ಆಯಿತು, ಆರಂಭದ್ದು ಆಯಿತು, ಮಧ್ಯೆ ಏನು ಮಾಡಬೇಕು ಅಂತ ಹೇಳಿಲ್ಲ ಅಂತ ಹೇಳಿದರೆ ಮಧ್ಯದ್ದನ್ನು ಹೇಳಿದ್ದಾರೆ ಆಚಾರ್ಯ ಬಂದರು. ವೇದಶಾಸ್ತ್ರ ವಿನೋದೇನ ಕ್ರೀಡೆಯನ್ ಪುರುಷೋತ್ತಮನ್ ಅಹಶೇಷಮಯೇ ಸಂಧ್ಯಾ ಉಪಾಸೀತಾತ ಪೂರ್ವವತ್ ಅಂತ. ಬೆಳಗ್ಗಿನ ಹೊತ್ತಿನಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ದಿನನಿಂದ ಕರ್ಮವನ್ನು ಮಾಡಬೇಕು. ಮತ್ತು ಕರ್ಮವನ್ನು ಮಾಡುವಾಗ ವೇದಶಾಸ್ತ್ರ ವಿನೋದೇನ, ವೇದಗಳ ಬಗ್ಗೆ ತಿಳ್ಕೊಳ್ಬೇಕು, ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಬೇಕು. ಶಾಸ್ತ್ರಾವರ್ಷಣ, ಅದಕ್ಕೋಸ್ಕರವಾಗಿ ಶಾಸ್ತ್ರಯೋನಿತ್ವಾದಂಥ ಹೊರಟಿದೆ. ಅಂತಹ ಶಾಸ್ತ್ರೈಕ ಗಮ್ಯನಾಗಿರ್ತಕ್ಕಂತಹ ಭಗವಂತನನ್ನು ತಿಳ್ಕೊಳ್ಬೇಕು. ಕ್ರೀಡೆಯನ್ನು ಪುರುಷೋತ್ತಮ, ಭಗವಂತನನ್ನು ಪ್ರೀತಿ ಮಾಡಬೇಕು. ಭಗವಂತನನ್ನು ಪ್ರೀತಿ ಮಾಡಲಿಕ್ಕೆ ಯಾವುದೇ ಮಾರ್ಗ ಇಲ್ಲ. ಭಗವಂತನನ್ನು ಪ್ರೀತಿ ಮಾಡುವಂತಹ ಉಪಾಯ ಏನು ಕೇಳಿದರೆ ವೇದಶಾಸ್ತ್ರ ವಿನೋದೇನ, ವೇದಗಳು ಶಾಸ್ತ್ರಗಳು ಇದರ ಮೂಲಕವಾಗಿ ಭಗವಂತನನ್ನು ಪ್ರೀತಿ ಮಾಡುವುದು, ಅದರ ಮೂಲಕವಾಗಿ ಸ್ತೋತ್ರ ಮಾಡುವಂತಹದ್ದು. ಮತ್ತು ಪ್ರೇರಣೆ ಆಶೇಷದ ಏತು, ಹೀಗೆ ಬೆಳಗ್ಗಿನ ಹೊತ್ತು ರಾತ್ರಿಯ ಹೊತ್ತನ್ನು ತಾನು ಕಳೀಬೇಕು ಅಂತ ಹೇಳಿಕೊಂಡು ಇಷ್ಟು ನಮಗೆ ಉಪಕಾರವನ್ನು ಹೇಳ್ತಾರೆ. ಈ ಅಪರೋಕ್ಷ ಜ್ಞಾನ ಪ್ರಾಪ್ತಿಯ ನಮ್ಮ ಮಹತ್ತರ ಉದ್ದೇಶ ಏನು ಗೊತ್ತುಂಟ? ಯಾವುದೋ ಒಂದು ಕ್ಷುಲ್ಲಕವಾದಂತಹ ವಿಚಾರದಲ್ಲಿ ನಮ್ಮ ಕೃತಕೃತ್ಯತೆ ಇರಬಾರ್ದು. ಸಾಕ್ರಿ, ಇಷ್ಟು ಸಾಕು, ಏನೋ ಮಾಡಿದ್ದೇನೆ ಸಾಕು, ಇಲ್ಲ, ಇನ್ನಷ್ಟು ಅದರಲ್ಲಿ ಆಳ. ಯಾಕೆ ಅಂತ ಹೇಳಿದರೆ ನಮಗೆ ತಿಳ್ಕೊಂಡದ್ದು ಸ್ವಲ್ಪ ಮಾತ್ರ. ಬ್ರಹ್ಮಸೂತ್ರಗಳು ವ್ಯಾಸರಾಜರಂತಹ ಜ್ಞಾನಿಗಳಿಗೆ ಒಂದೊಂದು ರೀತಿಯಾದಂತಹ ವ್ಯಾಸರ ಸೂತ್ರ ಒಂದೊಂದು ರೀತಿಯಾಗಿ ಅತ್ಯದ್ಭುತವಾದಂತಹ ಅರ್ಥವನ್ನು ಅದು ಹೊಳಿತಾಯಿತು ಅಂತ ಹೇಳ್ತಾರೆ. ವ್ಯಾಸರಾಜರು, ವಾದಿರಾಜರು, ಜಯತೀರ್ಥರಂತಹ ಜ್ಞಾನಿಗಳಿಗೆ ಅದು ಒಂದೊಂದು ರೀತಿಯಾದಂತಹ ಅರ್ಥವನ್ನು ಅದರಲ್ಲಿ ಹುಡುಕ್ತಾ ಇದ್ದರು. ಆ ರೀತಿಯಾಗಿ ನಮ್ಮ ಹತ್ರ ಅಷ್ಟೆಲ್ಲ ಬೇಡ. ನಮಗೆ ಯಥಾರ್ಥವಾಗಿ ಆಚಾರ್ಯರು ಏನು ಕೊಟ್ಟಿದ್ದಾರೆ, ಜ್ಞಾನಿಗಳು ಏನು ಕೊಟ್ಟಿದ್ದಾರೆ, ಆ ರೀತಿಯಾದಂತಹ ಒಂದನ್ನಾದರೂ ಅರ್ಥ ಮಾಡಿಕೊಳ್ಳುವಂತಹ ಒಂದು ಚಿಂತನೆಯನ್ನು ನಮಗೆ ಕೊಟ್ಟರೆ ಸಾಕು. ಹೀಗೆ ಆ ಸಾರಸ್ವತ ಸಮುದ್ರದಲ್ಲಿ ಅದನ್ನು ಹೇಳ್ತಾರಲ್ಲ, ಶಾಸ್ತ್ರ ಎಂಬುದು ಅಬ್ಧಿ. ಆ ಅಬ್ಧಿಯಲ್ಲಿ ಏನಾಗಬೇಕು? ಅಬ್ಧಿ ಸಮುದ್ರ. ನಾವು ಪಾರಂಗತರು ಅಂತ ಹೇಳಿಬಿಡ್ತೇವೆ, ಇವರು ಶಾಸ್ತ್ರ ಪಾರಂಗತರು ಅಂತ. ಶಾಸ್ತ್ರ ಪಾರಂಗತರಾದರೆ ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಡೆಯಿಂದ ಆ ಕಡೆ ಈಜಿ ಬಿಟ್ಟರೆ ಪ್ರಯೋಜನ ಇಲ್ಲ, ಅವನು ಪಾರಂಗತ. ಯಾಕೆ ಅಂತ ಹೇಳಿದ್ರೆ ಮೇಲ್ನೋಟದ ಅರ್ಥವನ್ನು ನೋಡಿಕೊಂಡು ಹೋಗಿದ್ದಾರೆ. ಈಜಿಗೆ ಗೊತ್ತುಂಟು, ಹೇಳ್ಕೊಂಡು ಹೋದ. ಆದರೆ ತಳಸ್ಪರ್ಶಿ ಜ್ಞಾನ ಅದಿಲ್ಲ. ಯಾಕೆ? ಸಮುದ್ರದಲ್ಲಿ ಅದರ ಬುಡದಲ್ಲಿರುವಂತಹದ್ದು ಅದು ರತ್ನಾಕರ ಅಂತ. ರತ್ನಾಕರ ಯಾಕೆ? ಸಮುದ್ರ ಯಾವತ್ತೂ ಕೂಡ ಮೇಲ್ಗಡೆಯಿಂದ ಏನೂ ಸಿಗೋದಿಲ್ಲ. ಸಮುದ್ರ ಏನು ಮಾಡ್ತದೆ? ತನ್ನ ಆಳದಲ್ಲಿ, ತನ್ನ ಅಂತರಂಗದಲ್ಲಿ ಅದೆಲ್ಲವನ್ನು ಇಟ್ಟುಕೊಂಡಿದೆ. ಯಾರನ್ನು? ರತ್ನಾಕರ ಅಂತ ಹೇಳ್ತೇವೆ ಅದಕ್ಕೆ. ಅಂತಹ ರತ್ನಾಕರ ಸಮುದ್ರದಲ್ಲಿ ಅಡಿಯಲ್ಲಿ ರತ್ನಗಳು, ಮುತ್ತು ರತ್ನಗಳಿವೆ. ಆದ್ದರಿಂದ ನಮಗೆ ಶಾಸ್ತ್ರದಲ್ಲಿಯೂ ಕೂಡ ಪಾರಂಗತರಾಗಿಬಿಟ್ರೆ ಶಾಸ್ತ್ರ ಪಾರಂಗತ ಅಂತ ಆಗಿಬಿಡ್ತಾನೆ ಹೊರತು ಶಾಸ್ತ್ರ ತಳಸ್ಪರ್ಶಿ ಜ್ಞಾನ ಅಂತ ಆಗಿಲ್ಲ. ಶಾಸ್ತ್ರದ ಮೂಲವಾದಂತಹ ಜ್ಞಾನ, ಶಾಸ್ತ್ರದ ಹಿನ್ನೆಲೆ, ಆಚಾರ್ಯರ ಶಾಸ್ತ್ರದ ಹಿನ್ನೆಲೆ, ಆಚಾರ್ಯರ ಶಾಸ್ತ್ರ ಯಾಕೆ ಬಂತು, ಆಚಾರ್ಯರು ವೇದವ್ಯಾಸರ ಸೂತ್ರವನ್ನು ಯಾಕೆ ಕೊಟ್ಟರು, ಇದೆಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಂಡು ತಾನು ಇರಬೇಕು. ಹೀಗೆ ಅವನನ್ನು ತಿಳ್ಕೊಂಡವರಿಗೆ ಏನಾಗ್ತದೆ ಅಂತ ಕೇಳಿದರೆ ಭಗವಂತ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಗ್ರಹವನ್ನು ಮಾಡ್ತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಹೀಗೆ ಆ ಭಗವಂತನ ತಿಳ್ಕೊಳ್ಬೇಕು. ತಿಳ್ಕೊಂಡದ್ದರಿಂದಾಗಿ
ನಮಗೆ ಎಲ್ಲ ರೀತಿಯಾದಂತಹ ಅನುಗ್ರಹಗಳನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡುತ್ತಾರೆ. ಸತತ ಸಂಚರಿಸುವರು ಜ್ಞಾನಿಗಳು ಈ ಒಂದು ಸಮುದ್ರದಲ್ಲಿ, ಯಾವುದರಲ್ಲಿ ಸಾರಸ್ವತ ಸಮುದ್ರದಲ್ಲಿ ತಾವು ಸಂಚಾರವನ್ನು ಮಾಡ್ತಾರೆ. ಮೀನು ಅದು ನೀರಿನಲ್ಲಿರುವಂತಹದ್ದು. ನೀರಿನಿಂದ ಬಿಟ್ಟು ಮೇಲಕ್ಕೆ ಹಾಕಿದೆವು ಅಂತ ಹೇಳಿದ್ರೆ ಆ ಮೀನಿಗೆ ಯಾವುದೇ ರೀತಿಯಾದಂತಹ ಒಂದು ಅಸ್ತಿತ್ವ ಇರುವುದಿಲ್ಲ. ಹಾಗಿದ್ದರೆ ಜ್ಞಾನಿಗಳು ಕೂಡ ಏನು ಮಾಡ್ತಾರೆ ಅಂತ ಕೇಳಿದರೆ, ಅವರು ಈ ಸಾರಸ್ವತ ಸಮುದ್ರದಲ್ಲಿ, ಅವರು ಈ ಶಾಸ್ತ್ರ ಎಂಬಂತಹ ಸಮುದ್ರದಲ್ಲಿ ತಾವು ನಿತ್ಯದಲ್ಲಿಯೂ ಕೂಡ ಸಂಚಾರವನ್ನು ಮಾಡ್ತಾ ಭಗವಂತನ ಹಿನ್ನೆಲೆಯಲ್ಲಿ ತಾವು ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನ ಜ್ಞಾನದಲ್ಲಿ, ಭಗವಂತನ ಸ್ಮರಣೆಯಲ್ಲಿ ನಾವಿರುವಂತೆ ಆಗಬೇಕು ಎಂಬಲ್ಲಿಗೆ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.